ನಮಸ್ಕಾರ. ನಾನು ದತ್ತರಾಜ್ ಪಡ್ಕೋಣೆ. ಪೊಲೀಸ್ ಇಲಾಖೆಯಲ್ಲಿ ಪಳಗಿದ, ರಾಜಕೀಯದಲ್ಲಿ ಬೆಳಗಿದ ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರು ಇದ್ದಾರೆ. ಅವ್ರನ್ನ ನಾವು ಮಾತಾಡ್ಸೋಣ. ಅವರ ಹೆಸರು GA ಬಾವ ಅಂತ. ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ಈಗ ನೀವು ಯಾವ ಊರಲ್ಲಿ ಹುಟ್ಟಿದ್ರಿ, ನಂತರದಲ್ಲಿ ಯಾವ ರೀತಿಯಾದಂತಹ ವಿದ್ಯಾಭ್ಯಾಸ ಮಾಡಿದ್ರಿ, ನಂತರದಲ್ಲಿ ಪೊಲೀಸ್ ಇಲಾಖೆ ಯಾವಾಗ ಸೇರಿದ್ರಿ? ನಮ್ಮದು ಹುಟ್ಟು ಸಣ್ಣ ಇರುವಾಗ ಬೆಳೆದ ಒಂದು ವಿಷಯ, ಅದು ಒಂದು ದೊಡ್ಡ ಕತೆ. ಹೇಗಂತಂದರೆ, ನಾನು ಹುಟ್ಟಿದ್ದು ಒಂದು ಕುಗ್ರಾಮದಲ್ಲಿ. ಈಗ ಚೆನ್ನಾಗಾಗಿದೆ, ಅದು 75 ವರ್ಷ ಹಿಂದೆ. ಆವಾಗ ನಮ್ಮ ಒಂದು ಸಣ್ಣ ಹಳ್ಳಿ, ಕುಗ್ರಾಮ, ಸುತ್ತಮುತ್ತ ಗುಡ್ಡ, ಗದ್ದೆ, ಹೊಲ, ಮತ್ತು ಒಂದು ರಸ್ತೆಗೆ ಹೋಗ್ಬೇಕಾದ್ರೆ ನಾವು 3-4 ಕಿಲೋಮೀಟ್ರ್, ಅಂದರೆ ಮಡ್ ರಸ್ತೆ, ಅದು ಕೂಡ ಟಾರ್ ರಸ್ತೆ ಅಲ್ಲ, ಮಡ್ ರಸ್ತೆಗೆ ಹೋಗ್ಬೇಕಾದ್ರೆ 3-4 ಕಿಲೋಮೀಟ್ರ್ ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು. ಎಲ್ಲ ಕಷ್ಟ ಜೀವಿಗಳು, ಹೆಚ್ಚು ನಾವು ಕೂಲಿ ಮಾಡ್ತಾ, ಭಾಳ ಬಡ ಜೀವಿಗಳು, ಕೆಲವರು ಮಾತ್ರ ಜಮೀನ್ದಾರರು, ಅಲ್ಲಲ್ಲಿ ಶ್ರೀಮಂತರಾಗಿದ್ದರು. ಇಂಥ ಒಂದು ಊರಲ್ಲಿ ನಾನು ಹುಟ್ಟಿದ್ದು. ನಮ್ಮದೊಂದು ಹುಲಿ ಹುಲ್ಲು ಮನೆ, ಅಲ್ಲಿ ಎಲ್ಲರೂ ಬೀಡಿ ಕಟ್ಟಿ ಜೀವನ ಮಾಡುವಂಥ ಒಂದು ಬದುಕು. ನನ್ನ ತಂದೆ ಆದಂಬ್ಯಾರಿ ಅಂತ ಇದ್ದರು. ಅವರೊಂದು ಧಾರ್ಮಿಕ ವ್ಯಕ್ತಿ, ಬೇರೆ ಬೇರೆ ಜೀವನ ಮಾಡಿ ಮಸೀದಿಯಲ್ಲಿ ಕೆಲಸ ಮಾಡಿಕೊಂಡು ಬದುಕಿದಂಥ ಒಬ್ಬರು ವ್ಯಕ್ತಿ. ನನ್ನ ತಾಯಿ ಅಲಿಮಮ್ಮ ಅಂಥೇಳಿ, ಅವರು ಕೂಡ ಬೀಡಿ ಕಟ್ಕೊಂಡು ಜೀವನ ಮಾಡ್ತಿದ್ದವರು. ನನ್ನ ತಂದೆಗೆ ನಾನು ಒಬ್ಬನೇ. ಹಾಗೆ ನಮಗೆ ಬ್ರದರ್ಸು, ತಾಯಿಗೆ 4 ಜನ ಇದ್ದಾರೆ. ಒಟ್ಟು ನಾವು 5 ಜನ ಅಣ್ಣ ತಮ್ಮಂದರು, 2 ಹೆಣ್ಮಕ್ಳು ಮತ್ತು 3 ಜನ ಗಂಡು ಮಕ್ಕಳು. ಹೀಗೆ ನಾವು ಬದುಕ್ತಾ ಇದ್ದವರು. ಇದು ಆ ವಿಲೇಜ್ ಅಮುಂಜೆ ಗ್ರಾಮ ಅಂಥೇಳಿ. ಈಗ ಬಹಳ ಬೆಳೆದಿದೆ, ರಸ್ತೆ ಆಗಿದೆ. ನಮ್ಮ ಮನೆ ಮುಂದೆ ಕೂಡ, ಹುಟ್ಟಿ ಬೆಳೆದ ಮನೆ ಮುಂದೆ ಕೂಡ ಈಗ ರಸ್ತೆ ಇದೆ. ನಮಗೆ ಹತ್ತಿರದ ನಗರ ಅಂದರೆ ಬಂಟ್ವಾಳ ನಗರ, BC ರೋಡ್ ಅಂತಿದೆ. ಆ ಕಡೆ ಪೊಳಲಿ ಟೆಂಪಲ್ ಅಂತ. ಹೀಗೆ ಇಂಥ ಒಂದು ಹಳ್ಳಿಯಲ್ಲಿ ನಾನು ಹುಟ್ಟಿ ನಮ್ಮ ಊರಲ್ಲಿ ಒಂದು ಅಮುಂಜೆ ಏಡೆಡ್ ಸ್ಕೂಲ್ ಅಂತ ಇತ್ತು. ಆವಾಗ ಬರೀ 7ನೇ ತರಗತಿ ತನಕ, ಅಂದರೆ 7ನೇ ತರಗತಿ ಆವಾಗ ಪಬ್ಲಿಕ್ ಎಕ್ಸಾಮು. ಎಲಿಮೆಂಟ್ರಿ ಸ್ಕೂಲ್ ಅದು. ನಮ್ಮ ಸ್ಕೂಲಿಗೆ ಒಬ್ಬೊಬ್ಬರು ಉಗಪ್ರೈ ಅಂತ ಹೇಳ್ಕೊಂಡು ಹೆಡ್ ಮಾಸ್ಟರ್ ಇದ್ದರು. ಆ ಶಾಲೆಗೆ ನಾನು ಹೋಗ್ತಾ ಇದ್ದೆ. ಜೊತೆಯಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಕೂಡ ಪಡ್ಕೊಳ್ತಾ ಇದ್ದೆ. ಎಲ್ಲ ಹತ್ರ ನಮ್ಮ ಮಸೀದಿ ಇರ್ಬೋದು, ಪಕ್ಕದಲ್ಲಿ ಟೆಂಪಲ್ ಇರ್ಬೋದು, ಶಾಲೆ ಇರ್ಬೋದು, ಎಲ್ಲ ಒಂದೇ ವಠಾರದಲ್ಲಿ ಇರೋ ಹಾಗೆ ಇದೆ ನಮ್ಮ ಊರಲ್ಲಿ. ಇಂಥ ವಾತಾವರಣದಲ್ಲಿ ಬೆಳೆದೆ. ನಮಗೆ ಆವಾಗ ಯಾವನೇ ಆ ಜಾತಿ ಈ ಜಾತಿ, ಅವನು ಇವನು ಯಾವುದು ಅನುಭವನೇ ಇರಲಿಲ್ಲ, ಅಂಥದ್ದು ಭಾವನೆಯೂ ಇರಲಿಲ್ಲ. ಎಲ್ಲರೂ ಒಟ್ಟಾಗಿ ಸಾಮರಸ್ಯದಲ್ಲಿ ನಾವು ಬೆಳೆದಿದ್ದೇವೆ. ಹಾಗೆ 5ನೇ ಕ್ಲಾಸುವರೆಗೆ ಓದಿದೆ. 5ನೇ ಕ್ಲಾಸಲ್ಲಿ ನನ್ನ ಶಾಲೆ, ಅವತ್ತು ನಮ್ಮ ತಂದೆ ತಾಯಿ ಎಲ್ಲ ಬಂದ್ ಮಾಡಿ ಇನ್ನು ಬೀಡಿ ಕಟ್ಟಬೇಕು. ನಾವು ಅಷ್ಟರೊಳಗೆ ರಾತ್ರಿ ಎಲ್ಲ ಬಂದು ಬೀಡಿಗೆ ನೂಲು ಹಾಕೋದು. ಒಂದು 2 ಆಣೆ ದುಡ್ಡು, ಆಗ 2 ಆಣೆ ಹಣ ಸಿಗ್ತಾಯಿತ್ತು. ಅದನ್ನು ಕೂಡ ನಾವು ಊಟಕ್ಕೆಲ್ಲ ಉಪಯೋಗ ಮಾಡ್ತಾಯಿದ್ದು. 5ನೇ ಕ್ಲಾಸ್ ಬಿಟ್ಟು ನಾನು ಮನೆಯಲ್ಲಿ ಕೂತೆ, ಓದಲಿಕ್ಕೆ ಶುರು ಮಾಡಿದೆ. ಮನೇಲಿ ಕೂತು ಬೀಡಿ ಕಟ್ಟಲಿಕ್ಕೆ ಶುರು ಮಾಡಿದೆ. ಆ ಸಂದರ್ಭದಲ್ಲಿ ನಮ್ಮ ಹೆಡ್ ಮಾಸ್ಟ್ರು ಉಗಪ್ರೈ ಅವರು ನಮ್ಮ ಮನೆಗೆ ಬಂದು, ನಮ್ಮ ತಂದೆ ತಾಯಿ ಹತ್ರ, ಇಲ್ಲ ಇವನು ವಿದ್ಯಾಭ್ಯಾಸ ಮುಂದುವರಿಸ್ಬೇಕು, ಓದ್ತಾನೆ ಇವನು ಅಂಥೇಳಿ ನಮ್ಮ ತಂದೆ ತಾಯಿಗೆ ಭಾಳ ಹಠ ಹಿಡಿದ್ರು. ಅವ್ರ ಹತ್ರ ಬಂದು ಹಾಗೆ ನಾನು ಪುನಃ 5ನೇ ಕ್ಲಾಸ್ ನಂತರ 6ನೇ ಕ್ಲಾಸ್ಗೆ ಸೇರಿದೆ. 6, 7 2 ಕ್ಲಾಸ್ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಉಗಪ್ರೈ ಅವರು, ಆಗ ನನಗೆ ಉಗಪ್ರೈ, ವೆಂಕಟರಮಣ, ಬಾಬು ಮಾಸ್ಟ್ರು, ಹೀಗೆ ಆಲಿಸ್ಲೋಬ್ ಅಂತ ಇವರೆಲ್ಲ ಭಾಳ ಜನ ಟೀಚರ್ಸ್ ನಮಗಿದ್ದರು. ಭಾಳ ಒಳ್ಳೆಯ ಎಜುಕೇಷನ್ ಪ್ರೀತಿಯಿಂದ ಕೊಡ್ತಾಯಿದ್ರು. ನನಗೆ 5ನೇ ಕ್ಲಾಸ್ ಇತ್ತು. 6ನೇ ಕ್ಲಾಸ್ ಸೇರುವಾಗ ಉಗಪ್ರೈ ಅವರು ಪವರ್ಟಿ ಕಮ್ ಪ್ರೋಗ್ರೆಸ್ ಅಂತ ಒಂದು 20 ರೂಪಾಯಿ ಸ್ಕಾಲರ್ಶಿಪ್ ಕೂಡ ಆಗ ಕೊಡಿಸಿದ್ರು. ಹೀಗೆ
6 ಮತ್ತು 7ನೇ ಎಜುಕೇಷನ್ ಆಯಿತು, 7ನೇ ಕ್ಲಾಸು. 7ನೇ ಕ್ಲಾಸ್ ಪಬ್ಲಿಕ್ ಎಕ್ಸಾಮ್ ಆಯಿತು. ಕೂಡಲೇ ನನ್ನ ತಂದೆ ನನ್ನನ್ನು ದೊಡ್ಡ ಮೌಲಾನ ಮಾಡಬೇಕು ಅಂತ ಹೇಳ್ಕೊಂಡು ನಮ್ಮ ಅಮುಂಜೆ ಹತ್ರ ಒಂದು 10-15 ಕಿಲೋಮೀಟ್ರ್ ಇದೆ, ಸಜಿಪ ಅಂತ ಒಂದು ಊರಿದೆ. ಅಲ್ಲಿ ಸಜಿಪದಲ್ಲಿ ಒಬ್ಬರು ತಿರುವತ್ತೂರು ಉಸ್ತಾದ್ ಅಂತ ನಮ್ಮ ಉಸ್ತಾದವರು ಮೌಲಾನವರು ಒಳ್ಳೆಯ ಎಜುಕೇಷನ್ ಕೊಡ್ತಾಯಿದ್ರು. ಅವರ ಹತ್ರ ಸೇರಿಸಲಿಕ್ಕೆ ಕಾರಣ ನನ್ನ ತಾಯಿ ತಂಗಿ ಊರು ಅದು ಸಜಿಪ ಆಗಿತ್ತು. ಅವರ ಮಕ್ಕಳೆಲ್ಲ ಇದ್ದರು. ಅವರ ಮನೆಯಲ್ಲೇ ಇದ್ದು ನಾನು ಓದ್ತಾ ಇದ್ದೆ. ಸ್ವಲ್ಪ ದಿವಸ ಓದಿದ ನಂತರ ಪುನಃ ನಮ್ಮ ಹೆಡ್ ಮಾಸ್ಟ್ರು ಅಲ್ಲಿಗೆ ಬಂದು ನನಗೆ ತಂದೆ ಅಲ್ಲಿ ಸೇರಿಸಿದ್ದು ಯಾಕಂತಂದರೆ ಒಂದು ದೊಡ್ಡ ಮೌಲಾನ ಮಾಡಬೇಕು ಅಂತ. ಅಲ್ಲಿ ಬಂದು ನಮ್ಮ ಉಸ್ತಾದ್ ಹತ್ರ, ಈ ಹುಡುಗ ಚೆನ್ನಾಗಿ ಓದ್ತಾನೆ, ಇವನನ್ನು ನೀವು ಸ್ಕೂಲ್ಗೆ ಕಳಿಸ್ಬೇಕು, ಇಲ್ಲಿ ಒಂದು ಹೈಸ್ಕೂಲ್ ಓಪನ್ ಆಗಿದೆ. ಆವಾಗ ಲೀಲಾವತಿ ರೈ ಅಂತ ಹೇಳ್ಕೊಂಡು MLA ಇದ್ದರು. ಅವರು ನಮ್ಮ ಬೆಂಜನ್ ಪದವ್ ಅಂತ ನಮ್ಮ ಮನೆಯಿಂದ ಗುಡ್ಡದ ಮೇಲೆ ಒಂದು 3 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗಿತ್ತು. ಆ ಊರಿನಲ್ಲಿ ಒಂದು ಹೈಸ್ಕೂಲು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದರು. ಹಾಗೆ ಪ್ರಥಮ ಬ್ಯಾಚಿ ನನಗೆ ಅಲ್ಲಿ ಸೇರಬೇಕು ಅಂತ ಹೇಳ್ಕೊಂಡು ನಮ್ಮ ಮಾಸ್ಟ್ರು ಅಲ್ಲಿ ಬಂದು ನಮ್ಮ ಉಸ್ತಾದ್ ಹತ್ರ ಕೇಳ್ಕೊಂಡ್ರು. ಉಸ್ತಾದ್ ಅವರು ಇವರ ಮಾತು ಕೇಳಿ ಏನೂ ಮಾತಾಡೋಕ್ಕಾಗಿಲ್ಲ, ಆಗಲಿ ಅಂತ ಹೇಳ್ಕೊಂಡು ಒಳ್ಳೆಯದಾಗಲಿ ಅಂಥೇಳಿ ನಮಗೆ ದೊಡ್ಡ ಪ್ರೇಯರ್ ಮಾಡಿ ದುವಾ ಮಾಡಿ ಅಲ್ಲಿಂದ ಅವ್ರ ಜೊತೆ ಕಳಿಸ್ಕೊಟ್ರು. ನಾನು ಅಲ್ಲಿಂದ ಬಂದು ಹೈಸ್ಕೂಲು ಸೇರಿದೆ, 8ನೇ ಕ್ಲಾಸು. ಆವಾಗ ಬಿಲ್ಡಿಂಗ್ ಇರಲಿಲ್ಲ, ಏನಿರಲಿಲ್ಲ. ಅಲ್ಲಿ ತೆಂಕಬೇಲೂರಲ್ಲಿ ಒಂದು ಚರ್ಚ್ ಇತ್ತು. ಆ ಚರ್ಚ್ ಆವರಣದಲ್ಲಿ ವೆರಾಂಡದಲ್ಲಿ ಕ್ಲಾಸ್ ಆಗ್ತಾಯಿತ್ತು. ಅಲ್ಲಿ ಫಾದರ್ ಭಾಳ ಪ್ರೀಸ್ಟು ಭಾಳ ಕೋಆಪ್ರೇಟಿವ್ ಆಗಿದ್ದರು. ಅವರು ಆಗಾಗ ನಮಗೆ ಮಾರಲ್ ಕ್ಲಾಸ್ ಮಾಡ್ತಾಯಿದ್ರು. ಹಾಗೆ ನಾವು ಅಲ್ಲಿ ಫಸ್ಟ್ ಬ್ಯಾಚಿಗೆ ಸೇರಿದು ಕ್ಲಾಸು ಶುರು ಆಯಿತು. ಮತ್ತು 8ನೇ ಕ್ಲಾಸ್ ಆದ ನಂತರ ಕೂಡಲೇ 9ನೇ ಕ್ಲಾಸ್ ಆಗುವಾಗ ಇಲ್ಲಿ ಒಂದು ಮಟ್ಟದ ಬಿಲ್ಡಿಂಗ್ ಆಯಿತು ಬೆಂಜನ್ ಪದವಲ್ಲಿ. ಅಲ್ಲಿಂದ ಕೂಡ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ. ಹೀಗೆ ಬೆಂಜನ್ ಪದವಿಗೆ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಆಗ ಕೂಡ ಮನೆಯಲ್ಲಿ ಬೆಳಿಗ್ಗೆಯಿಂದ 3 ಕಿಲೋಮೀಟ್ರ್ ಹೋಗೋದು, ಕ್ಲಾಸ್ಗೆ ಅಟೆಂಡ್ ಮಾಡೋದು, ರಾತ್ರಿ ಬಂದು ಬೀಡಿ ಕಟ್ಟೋದು, ಬೀಡಿ ಕಟ್ಟಿದ ಬರೋ ಇನ್ಕಮನ್ನು ಉಪಯೋಗ ಮಾಡೋದು. ಹಾಗೆ ಇದ್ದಾಗ ಈ ಮಧ್ಯಾಹ್ನಕ್ಕೆ ನಾನು ಮನೆಗೆ ಬರ್ತಾನೆ ಇರಲಿಲ್ಲ. ಅಲ್ಲಿ ಒಂದು ಸಣ್ಣ ಒಂದು ಹೋಟ್ಲಿತ್ತು. ಅಲ್ಲಿ ಒಂದು ಸಜ್ಜಿಗೆ ಪಾಯಸ ಅಂತ ಮಾಡ್ತಾಯಿದ್ರು. ಒಂದು 2 ಆನೆ ಕೊಟ್ಟರೆ ಸಿಗ್ತಾಯಿತ್ತು. ದಿವಸನೂ ಪಾಯಸ ಕೊಡ್ತಾಯಿದ್ದೆ. ಬೆಳಿಗ್ಗೆ ತಿಂಡಿಯನ್ನು ಮಾಡಿಕೊಂಡು ಹೋದರೆ ಆವಾಗ ರಾತ್ರಿ ಬಂದು ಪುನಃ ಊಟ ಮಾಡೋದು. ಆಗ ಚಿಕ್ಕಂದಲ್ಲಿರುವಾಗಲೇ ನಮ್ಮ ಮನೆಯಲ್ಲಿ ಒಂದೇ ಊಟ. ಆ ಥರ ಕಡು ಬಡತನ. ಬಾಕಿ ಟೈಮಲ್ಲಿ ಗೆಣಸು ಕಡಲೆ ಬೇಸೆಲ್ಲ ತಿನ್ನುವಂಥ ರೂಢಿಯಲ್ಲಿ ಹೀಗೆ ಇತ್ತು. ಹಾಗೆ ಹೈಸ್ಕೂಲ್ ಹೋಗ್ತಾ ಬರ್ತಾ ಇದ್ದೆ. ಹೈಸ್ಕೂಲಲ್ಲಿ ಬೀಡಿ ಕಟ್ಟೋದು, ಬೀಡಿ ಬೀಡಿ ತೊಗೊಂಡೋಗಿ ನಮಗೆ ಒಂದು ಬ್ರಾಂಚಿಗೆ ಕೊಡುವಾಗ ಪುಸ್ತಕ ಓದುವುದು ಬರುವುದು, ಹೀಗೆ ನಮ್ಮದು ಒಂದು ವಿದ್ಯಾಭ್ಯಾಸ ಹೈಸ್ಕೂಲ್ ತನಕ ನಡೀತು. ಹೈಸ್ಕೂಲ್ ಕೂಡ ಪಬ್ಲಿಕ್ ಎಕ್ಸಾಮ್ ಆಯಿತು. ಆವಾಗ 10ನೇ ಕ್ಲಾಸು 8, 9, 10 SSLC ಪರೀಕ್ಷೆ ಅಟೆಂಡ್ ಮಾಡಿ ನಾನು ಪುನಃ ಬಂದು ಮನೆಯಲ್ಲಿ ಬೀಡಿ ಕಟ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ಅಕ್ಕಬ್ಬರು ಅಲ್ಲೇ ಪಕ್ಕದ ಭಟ್ರ ತೋಟ ಅಂತ ಒಂದು ತೋಟ ಇತ್ತು. ಅಲ್ಲಿ ಅವ್ರ ಬೀಡಿ ಬ್ರಾಂಚ್ ಎಲ್ಲ ಮಾಡಿದ್ರು. ನಾನು ಅಲ್ಲೇ ಹೋಗಿ ಬೀಡಿ ಕಟ್ಟೋದು, ಅಲ್ಲೇ ಮಲಗೋದು, ಹೀಗೆ ಮಾಡ್ತಾಯಿದ್ದೆ. ಸ್ವಲ್ಪ ದಿವಸ ಹೋಗಿ 7ನೇ ಕ್ಲಾಸದು ಇದು SSLC ರಿಸಲ್ಟ್ ಬಂತು. ಆ ಸಂದರ್ಭದಲ್ಲಿ ಒಬ್ಬರು ಮಾಬಲ್ ಶೆಟ್ರು ಅಂಥೇಳಿ, ಅವ್ರು ಪುತ್ತೂರಿನವರು, KN ಮಾಬಲ್ ಶೆಟ್ರು ಅಂತ. ಅವರು ರಾಜಕೀಯ ವ್ಯಕ್ತಿ ಕೂಡ ಹೌದು. ಅವರು ಯಾಕಂದರೆ ಮುಂದೆ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಕೂಡ ಆಗಿದ್ದರು. ಅವರು ಅದಕ್ಕೆ ನಾನು SSLC ಮುಗಿಸಿ ಬೀಡಿ ಕಟ್ತಾ ಇದ್ದಾಗ ಅವರು ತಾಲೂಕು ಡೆವಲಪ್ಮೆಂಟ್ ಬೋರ್ಡು TDB ಮೆಂಬರ್ ಆಗಿದ್ದರು. ಮೆಂಬರ್ ಆಗಿ ಆ ಹೈಸ್ಕೂಲಿಗೆ ಮೊದಲನೇ ಬ್ಯಾಚ್ ರಿಸಲ್ಟ್ ಬಂದಿದೆ ಅಂತ ನೋಡೋಣ ಅಂತ ಬಂದರು. ಒಂದು ಮಾರ್ಕ್ಸ್ ನೋಡ್ತಾ ಇದ್ದಾಗ ಒಂದು ಮಾರ್ಕ್ ಚೆನ್ನಾಗಿತ್ತು. ಫಸ್ಟ್ ಕ್ಲಾಸ್ ಪಾಸಾಗಿದ್ದೆ. ಆವಾಗ 60-70% ತೊಗೊಳ್ಳೋದೇ ದೊಡ್ಡ ವಿಷಯ. ಈಗ 90, 95, 99 ತೊಗೊಳ್ತಾರೆ. ಆಗ ಹಂಗಿರಲಿಲ್ಲ. ಫಸ್ಟ್ ಕ್ಲಾಸ್ ಪಾಸ್ ಅಂದರೆ ದೊಡ್ಡ ವಿಷಯ. ಹಾಗೆ ಬಂದು ನೋಡಿದಾಗ ನಂದು ಫಸ್ಟ್ ಕ್ಲಾಸ್ ಪಾಸಾಗಿದ್ದು ರಿಸಲ್ಟ್ ನೋಡಿ ಇವನು ಎಲ್ಲಿದ್ದಾನೆ ಅಂತ ಕೇಳಿದ್ರು. ಇಲ್ಲ, ಆವಾಗ ಆ ಸಂದರ್ಭದಲ್ಲಿ ಇದೇ ಉಗಪ್ಪ ಮಾಸ್ಟ್ರು, ನಮ್ಮದು ಎಲಿಮೆಂಟ್ರಿ ಸ್ಕೂಲು ಹೆಡ್ ಮಾಸ್ಟ್ರು ಅಲ್ಲಿದ್ದರು.
ಅವ್ರು ಇಲ್ಲ ಮಡುವ ಅಲ್ಲಿ ಈಗ ಮನೆ ಮುಂದುವರಿಸಲಿಲ್ಲ ಎಜುಕೇಷನು, ಬೀಡ್ ಕಟ್ತಾ ಇದ್ದಾನೆ ಮನೆಯಲ್ಲಿ ಅಂತ. ಕೂಡಲೇ ಅವರು ಒಂದು ಚೀಟಿ ಕೊಟ್ಟು ನನ್ನ ಮನೆಗೆ ಬರಲಿ ನಾಳೆ, ಅವನು ಎಜುಕೇಷನ್ ಕೊಡೋಣ ಅವನಿಗೆ ಅಂತ ಹೇಳಿಕೊಂಡು, ಎಂಥ ದೊಡ್ಡ ಮನಸ್ಸು ನೋಡಿ. ಅವರು ನನ್ನನ್ನು ಕರ್ಕೊಂಬನ್ನಿ ಪುತ್ತೂರಿಗೆ ಕಳಿಸಿ ನನ್ನ ಮನೆಗೆ ಅಂತ ಹೇಳಿ ಉಗಪ್ರಾಯ್ ಮಾಸ್ಟರ್ ಹತ್ರ ಕಳಿಸ್ಕೊಟ್ರು. ನಾನು ಹಾಗೆ ಅದೇ ಭಟ್ರ ತೋಟದಲ್ಲಿ ರಾತ್ರಿ 12 ಗಂಟೆ ಹೊತ್ತಿಗೆ ನಾನು ಬೀಡಿ ಕಟ್ಟೋದು, ಚಿಮಣಿ ಇಟ್ಕೊಂಡು ಬೀಡಿ ಕಟ್ತಾಯಿದ್ದು. ಅವ್ರು ಮನೆಗೆ ಬಂದರು. ಮನೆಗೆ ಬಂದು, ನೋಡಿ ಹಿಂಗೆ ನೀವು ಪುತ್ತೂರಿಗೆ ಹೋಗ್ಬೇಕು ನಾಳೆ, ಅಲ್ಲಿ KN ಮಾಬಲ್ ಶೆಟ್ಟಿ ಒಂದು ಮನೆ ಒಂದು ಅಡ್ರೆಸ್ ಎಲ್ಲ ಕೊಟ್ಟರು. ದರ್ಬೆಯಲ್ಲಿತ್ತು ಮನೆ, ಪುತ್ತೂರು ದರ್ಬೆಯಲ್ಲಿ, ಅಲ್ಲಿ ಹೋಗ್ಬೇಕು ಅಂತ ಹೇಳಿ ನನಗೆ ಮಾರ್ಗದರ್ಶನ ಮಾಡಿದರು, ಹೇಳಿದರು. ಮತ್ತು ನನ್ನ ಭಾವ ಅಕ್ಕ ಎಲ್ಲ ನಮ್ಮ ತಂದೆ ತಾಯಿ ಕೂಡ ಹೇಳಿದರು ಹೋಗಲಿ ಅಂತ ಹೇಳ್ಕೊಂಡು. ಆ ರೀತಿ ನಾನು ಮರುದಿವಸ ಬೆಳಿಗ್ಗೆ ನನ್ನ ಭಾವ ದುಡ್ಡು ಕೊಟ್ಟರು. ಆವಾಗ ನಮ್ಮ ಊರಿಂದ BC ರೋಡ್ಗೆ ಹೋಗ್ಬೇಕಾಗಿತ್ತು. ಇದು ಒಂದು 5-6 ಕಿಲೋಮೀಟ್ರು ದೂರ ನಡ್ಕೊಂಡು ಹೋಗಬೇಕು. ಅಲ್ಲಿ ತನಕ ನಡ್ಕೊಂಡು ಹೋಗಿ ಅಲ್ಲಿಂದ ಪುತ್ತೂರಿಗೆ ಬಸ್ಸಲ್ಲಿ ಹೊರಟೆ. ಸಾಧಾರಣ ₹1.90 ನನಗೆ ನೆನಪಿದೆ ಬಸ್ಸಿಗೆ. ಆ ಬಸ್ ಹತ್ತಿ ಸೀದಾ ಪುತ್ತೂರಿಗೆ ಹೋಗಿ ದರ್ಬೆಗೆ ಹೋಗಿ ಅಲ್ಲಿ KN ಮಾಬಲ್ ಶೆಟ್ಟಿ ಮನೆಗೆ ಒಂದು 11 ಗಂಟೆಗೆ ಮುಟ್ಟಿದ್ವು. ಆಗ ಮನೆಗೆ ಹೋದಾಗ ಹೋಗಿ ಬಾಗಿಲು ತಟ್ಟಿದೆ. ಅಷ್ಟೊತ್ತಿಗೆ ಮನೆಯಲ್ಲಿ ಯಜಮಾನ್ ಅಂದರೆ ಅವರ ಹೆಸರು KN ಮಾಬಲ್ ಶೆಟ್ಟಿ ಅವರ ಧರ್ಮಪತ್ನಿ ವಿಶಾಲಾಕ್ಷಿ ಅಂತ ಹೇಳಿ ಅವರ ಹೆಸರು. ಅವರು ಬಾಗಿಲು ತೆಗೆದ್ರು. ಬಾಗಿಲು ತೆಗೆದು ನೀನು ನನ್ನ GA ಬಾವು ಅಂತ ಬರಲಿಕ್ಕೆ, ಹೌದೌದು ರಾತ್ರಿ ಹೇಳ್ತಾಯಿದ್ರು ಬನ್ನಿ ಅಂತ ಹೇಳ್ಕೊಂಡು, ಬಾಪ ನೀನು ಅಂತ ಹೇಳ್ಕೊಂಡು ಒಳಗಡೆ ಕರ್ಕೊಂಡು ಹೋಗಿ ನನಗೆ ತಿಂಡಿ ಎಲ್ಲ ಕೊಟ್ಟರು. ಅಲ್ಲೇ ಇದ್ದೆ. ಹೊತ್ತು 12 ಗಂಟೆಗೆ ಮಾಬಲ್ ಶೆಟ್ಟರೆಲ್ಲ ರೆಡಿಯಾಗಿ ಬಂದರು. ಅವರು ನಮ್ಮ ಭಾಷೆ ಬರ್ತಾಯಿತ್ತು, ಬ್ಯಾರಿ ಭಾಷೆ ಮಂಗಳೂರಲ್ಲಿ. ಬಂದೆಲ್ಲ ಅಂದರೆ ಬಂದ್ಯಾ ಅಂತ ಕೇಳಿದ್ರು. ಹಾಗೆ ಬಾ ಅಂತ ಹೇಳ್ಕೊಂಡು ಅವರು ಅಂಬಾಸಡರ್ ಕಾರ್ ಇತ್ತು. ಆ ಕಾರಲ್ಲಿ ನನ್ನನ್ನು ಕೂಡಿಸ್ಕೊಂಡು ಒಂದು ಮುಸ್ಲಿಂ ಬಾಂಧವರ ಪುತ್ತೂರಿನಲ್ಲಿ ದೊಡ್ಡ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾಯಿದ್ರು, ಅವರ ಶಾಪ್ಗೆ ಅಂಗಡಿಗೆ ಕರ್ಕೊಂಡು ಹೋದರು. ಅಲ್ಲಿ ಹೋಗಿ ಅಂದರೆ ಅವ್ರಿಗೆ ಹೇಳಿ ಅವ್ರ ಕಡೆ ಮುಖಾಂತರ ಎಜುಕೇಷನ್ ಕೊಡ್ಸೋಣ ಅಂತ. ಅಲ್ಲಿ ಹೋಗಿ ಒಂದು 3/4 ಗಂಟೆ ಒಳಗಡೆ ನಾನು ಕಾರಲ್ಲೇ ಇದ್ದೆ. ಒಳಗಡೆ ಕೂತು ಮಾತನಾಡಿ ಒಂದು 3/4 ಗಂಟೆ ನಂತರ ಬಂದರು. ಬಂದ ಕೂಡಲೇ ಅವರು ಸ್ವಲ್ಪ ಸಿಟ್ಟಲ್ಲಿ ಬಂದರು. ಬಾಗಿಲಿಗೆ ಸ್ವಲ್ಪ ಜೋರಾಗಿ ಹಾಕಿದ್ರು ಕಾರದ್ದು. ನಡಿ, ಇವನು ಆಗಲ್ಲ, ಇವನು ಹೆಂಡತಿ ಹತ್ರ ಕೇಳ್ಕೊಂಡು ಕೆಲಸ ಮಾಡೋನು, ಇವರು ಆಗಲ್ಲ ಅಂಥೇಳಿ ಸೀದಾ ಅಂದರೆ, ಯಾಕಂದರೆ ಅವರು ನಾಳೆ ಹೇಳ್ತೇನೆ ಅಂತ ಹೇಳಿದ್ರು ಅಂತ ಹೇಳಿದರು. ನಾಳೆ ಹೇಳೋರೆಲ್ಲ ಬೇಕಾಗಿಲ್ಲ ಅಂಥೇಳಿ ಸೀದಾ ನನ್ನನ್ನು ಅಲ್ಲೇ ಪಕ್ಕದಲ್ಲಿ ಕೊಂಬೆಟ್ಟು ಅಂತ ಒಂದು ಊರಿದೆ, ಕೊಂಬೆಟ್ಟು ಪಕ್ಕದಲ್ಲಿ ಒಂದು ಜೂನಿಯರ್ ಕಾಲೇಜ್ ಇತ್ತು. ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲೊಂದು ಜೈನರ ಮನೆ ಕರ್ಕೊಂಡು ಹೋದರು. ಅದು ಜೀವಂದ್ರ ಆರಿಗರು ಅಂಥೇಳಿ ಅವರ ಹೆಸರು. ಜೀವಂದ್ರ ಆರಿಗರು ಅಂತ ಹೇಳಿದರೆ ನಿಡಪಲ್ಲಿಯ ದೊಡ್ಡ ಜಮೀನ್ದಾರರು. ನಿಡಪಲ್ಲಿ ಒಂದು ಹಳ್ಳಿ ಇದೆ ಅಲ್ಲಿ ಸ್ವಲ್ಪ ದೂರ. ಅವರು ನಗರದಲ್ಲಿ ಇರಲಿಕ್ಕೆ ಅದೊಂದು ಗೆಸ್ಟ್ ಹೌಸ್ ಟೈಪ್ ಅಲ್ಲಿ ಮಾಡಿದರು. ಅಲ್ಲಿ ಅವ್ರ ತಮ್ಮ ಎಲ್ಲ ಯಂಗ್ಸ್ಟರ್, ಅವರು ಇನ್ನೂ ಮದುವೆ ಆಗಿರಲಿಲ್ಲ. ಅವರಿದ್ದರು. ಇಲ್ಲ ನನ್ನ ಹತ್ರ ಇರಲಿ, ಬಿಟ್ಟು ಹೋಗಿ ಅವನ ಹತ್ರ ಹೋಗಿ ಜೀವನದಾರ ಹತ್ರ KN ಮಾಬಲ್ ಶೆಟ್ಟಿ ಎಲ್ಲ ವಿಷಯ ಹೇಳಿದರು, ಹಿಂಗೆ ಓದಿಸ್ಬೇಕು ನೀವಂತ. ಆಗ ಅವರು, ನೀವು ನನ್ನ ಹತ್ರ ಬಿಟ್ಟು ಹೋಗಿ ಇಲ್ಲೇ ಇರಲಿ, ನಾನು ಓದಿಸ್ತೇನೆ ಅಂತ ಅವರು ಜವಾಬ್ದಾರಿ ತಗೊಂಡ್ರು. ಹಾಗೆ ಅಲ್ಲೇ ಇದ್ದೆ. ಮರುದಿವಸ ಬೆಳಿಗ್ಗೆ ಪುನಃ KN ಮಾಬಲ್ ಶೆಟ್ಟಿ ಅಲ್ಲಿಗೆ ಬಂದರು. ನನ್ನನ್ನು ಕರ್ಕೊಂಡು ಅಲ್ಲಿ ಪಕ್ಕದ ಜೂನಿಯರ್ ಕಾಲೇಜಿಗೆ ಹೋದರು. ಅಲ್ಲಿ ಅಪ್ಪಣ್ಣಂತ ಆಗ PUC ಶುರುವಾಗಿ 1 ತಿಂಗಳಾಗಿತ್ತು PUC. ಆ ವರ್ಷವೇ ಒಂದು ವರ್ಷ PUC, ನಂತರ 2 ವರ್ಷ ಆಯಿತು. ಅದು ಲಾಸ್ಟ್ ಬ್ಯಾಚ್ ನಮ್ಮದು. ಹಾಗೆ ಅಲ್ಲಿ ಹೋದ ಕೂಡಲೇ ಅವರು ಅಣ್ಣಪ್ಪ ಅಂತ ಹೆಡ್ ಮಾಸ್ಟರ್ ಇದ್ದು, ಜೂನಿಯರ್ ಪ್ರಿನ್ಸಿಪಲ್ ಇದ್ದರು. ಅವರು ನೋಡಿ ನನಗೆ ಯಾವ ಕೋರ್ಸ್ ಏನು ಅಂತ ಗೊತ್ತಿರಲಿಲ್ಲ. ನನ್ನನ್ನು PCM ಕೋರ್ಸಿಗೆ 1 ತಿಂಗಳ ನಂತರ ಅಲ್ಲಿ ಸೇರಿಸಿದರು. ಹಾಗೆ ನಂದು PUC ಸ್ಟಾರ್ಟ್ ಆಯಿತು. ನನಗೆ ಹೈಸ್ಕೂಲ್ನಲ್ಲಿ ಗೋಪಾಲಕೃಷ್ಣ ಶೆಣೈ ಅಂತೇಳಿ ಹೆಡ್ ಮಾಸ್ಟರ್ ಇದ್ದರು. ಅವರು ನನಗೆ ₹120 ಸ್ಕಾಲರ್ಶಿಪ್ ಕೊಡಿಸಿದ್ರು. ಇದೇ ಸ್ಕಾಲರ್ಶಿಪ್ ಅದು PUC ಬಂದಾಗ ಅದು ಕೂಡ ಕಂಟಿನ್ಯೂ ಆಯಿತು, ಅದೇ ಸ್ಕಾಲರ್ಶಿಪ್. ಹಾಗೆ PUC ನಂದು 1966ರಲ್ಲಿ ಪಾಸಾದೆ ನಾನು. ಅದು ಫಸ್ಟ್ ಕ್ಲಾಸ್ ಇತ್ತು. ಆವಾಗ ನಮ್ಮ ಜೀವನರಾರಿಯವರು, ಇಲ್ಲ ನೀವು ಮುಂದೆ ಕಲಿಬೇಕು ಅಂಥೇಳಿ ನನಗೆ ಸೈಂಟ್ ಫಿಲೋಮಿನಾಸ್ ಪುತ್ತೂರು
ಅದು ದರ್ಬೆ ಅಂತಿದೆ, ಅಲ್ಲಿಗೆ ಸೇರಿಸಿದರು. ನಾನು ಹಾಗೆ ನಂದು ಫಸ್ಟ್ BSc ಸೇರಿದೆ. ಅವರು ಈ ಕುಂಬೆಟ್ಟುಂದು ಅಲ್ಲಿಗೆ ಒಂದು 3-4 ಕಿಲೋಮೀಟ್ರ್ ಆಗ್ತಿತ್ತು, ದೂರ ಆಗ್ತಿತ್ತು. ಅದಕ್ಕೆ ಜೀವನರ ಅರಿಗರು ತನ್ನ ಮನೆ ಬಿಡಾರವನ್ನು ಅಲ್ಲಿ ದರ್ಬೆಗೆ ಶಿಫ್ಟ್ ಮಾಡಿದರು. ಅವ್ರು ನನಗಾಗಿ ಅಲ್ಲಿ ದೊಡ್ಡ ಒಂದು ಮನೆ ತೊಗೊಂಡು, ಬಾಡಿಗೆ ಮನೆ ತೊಗೊಂಡ್ರು ಅಲ್ಲಿ ದರ್ಬೆಯಲ್ಲಿ. ನಾವು ಅಲ್ಲಿ ಮನೆಯಲ್ಲಿ 3 ವರ್ಷ ಇದ್ದು ನಂದು ಗ್ರ್ಯಾಜುಯೇಷನ್ ಮುಗಿಸಿದೆ. ಆವಾಗ ಫಾದರ್ ಸರಾವ್ ಅಂತ ಹೇಳ್ಕೊಂಡು ನಮ್ಮ ಪ್ರಿನ್ಸಿಪಲ್ ಆಗಿದ್ದರು. ಫಾದರ್ ಸರಾವ್ ಪ್ರಿನ್ಸಿಪಲ್ ಆಗಿ ಆವಾಗ ಅವರು 600 ರೂಪಾಯಿ ಸ್ಕಾಲರ್ಶಿಪ್ ಕೊಡಿಸಿದ್ರು ನನಗೆ ಅವರು. ಹಾಗೆ ನಮಗೊಂದು ರೂಮ್ ಓದಲಿಕ್ಕೆ ಸಪ್ರೇಟಾಗಿ ಕೊಟ್ಟರು. ಈ ಜೀವನರ ಅರಿಗರಿಗೆ ಆವಾಗ ಓಟದ ಈ ಓಡುವಂಥ ಕಂಬಳದ ಕೋಣ ಅವ್ರ ಹತ್ರ ಇತ್ತು. ಆವಾಗ ನಾವೆಲ್ಲ ಅದನ್ನು ತೊಗೊಂಡೋಗೋದು, ಲಾರಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಇವರು ಅದಕ್ಕೆ ಪ್ರೈಸೆಲ್ಲ ಬರ್ತಾಯಿತ್ತು. ಅವರು ದೊಡ್ಡ ಕಂಬಳದ ಒಂದು ದೊಡ್ಡ ಇದಿತ್ತು ಅವರಿಗೆ, ಇದೆಲ್ಲ ಅವ್ರ ಹತ್ರ ಕೋಣಗಳು ಕೂಡ ಇದ್ದು. ನನ್ನ ಹತ್ರ ಅದೇ ಸಂದರ್ಭದಲ್ಲಿ ನಾನು ಗ್ರ್ಯಾಜುಯೇಷನ್ ಇದ್ದಾಗ ಅವ್ರದ್ದು ಮದುವೆ ಕೂಡ ಆಯಿತು. ಮದುವೆ ಮೂಡುಬಿದ್ರೆ ಒಬ್ಬರು ನಾಗರಾಜ್ ಶೆಟ್ಟಿ ಮಗಳು ವಸಂತಿ ಅಂತ ಹೇಳ್ಕೊಂಡು ಹೆಣ್ಮಗಳು ಅವ್ರ ಮದುವೆ ಆಯಿತು. ಅವರು ಕೂಡ ಭಾಳ ಒಳ್ಳೆಯ ಅಮ್ಮ, ನಮ್ಮ ತಂದೆ ತಾಯಿ ನೋಡಿಕೊಂಡು ಇದಕ್ಕಿಂತಲೂ ಜಾಸ್ತಿ ಪ್ರೀತಿಯಿಂದ ನೋಡಿಕೊಂಡು ಊಟ ಹಾಕೋದು ಎಲ್ಲ ನಮಗೆ ಭಾಳ ಸಹಾಯ ಮಾಡ್ತಾಯಿದ್ರು. ವಸಂತಿ ಅಂಥೇಳಿ ಹೆಸರು. ಈಗಲೂ ಅವ್ರು ಇದ್ದಾರೆ. ಆಗಾಗ ಹೋಗಿ ಬರ್ತಾ ಇರ್ತೇನೆ ಇವರೆಲ್ಲರ ಮನೆಗೆ. ಹಾಗೆ ನಂದು ಗ್ರ್ಯಾಜುಯೇಷನ್ ಮುಗೀತು. BSc 1971 ಬ್ಯಾಚ್ ನಮ್ಮದು. ಅದು ಅಲ್ಲಿಗೆ ನಂದು ಗ್ರ್ಯಾಜುಯೇಷನ್ನು BSc ಅಲ್ಲಿ ಫಸ್ಟ್ ಎಕ್ಸಾಮ್ ಅದು ಪಾಸಾದೆ ನಾನು. ಹೀಗೆ ನಂದು ಗ್ರ್ಯಾಜುಯೇಷನ್ ತನಕ ವಿದ್ಯಾಭ್ಯಾಸ ಆಯಿತು. ಈ ಒಂದು ಎಜುಕೇಷನ್ ಮುಗಿದ ನಂತರದಲ್ಲಿ BSc ಮುಗಿಸಿದ ಮೇಲೆ ತಮ್ಮ ನಂತರದಲ್ಲಿ ಏನು ಮಾಡೋದು, PSAಗೆ ಹಾಕಬೇಕಾ ಅಥವಾ ಬೇರೆ ಗೌರ್ಮೆಂಟ್ ಹುದ್ದೆಗೆ ಹಾಕೋದು ಹೇಗೆ ಅಂತ ಹೇಳಿ ನಿಮ್ಮ ಊರಿನಲ್ಲೇ ಯಾರಾದರೂ ನಿಮಗೆ ತಿಳಿಸುವಂತಹ ಕೆಲಸಗಳು ಮಾಡಿದ್ರಾ, ಅಥವಾ ನಿಮಗೆ ನೇರವಾಗಿ ಏನಾದರೂ ಈ ನೋಟಿಫಿಕೇಷನ್ ಕರೆದಿದ್ರು ಅಂತ ಗೊತ್ತಾಯ್ತಾ? ನಂತರದಲ್ಲಿ ಪ್ರೊಬೇಷನರಿ ಮುಗಿಸಿದ ಮೇಲೆ ಮೊದಲ ಅಪಾಯಿಂಟ್ಮೆಂಟ್ ಎಲ್ಲಿ? BSc ಮುಗಿದ ನಂತರ ಅವರ ಸಂಬಂಧ ಕಳ್ಕೊಂಡಿರಲಿಲ್ಲ. ಊರಿಗೆ ಬರ್ತಾ ಇದ್ದೆ. ಈ ನಡುವೆ ಕೂಡ ನಾನು ಓದ್ತಾ ಇದ್ದಾಗ ನನಗೆ ದುಡ್ಡು ಕೊಟ್ಟು ತಂದೆ ತಾಯಿ ನೋಡ್ಕೊಂಬ ಅಂತ ಹೇಳ್ಕೊಂಡು ಹಣ ಕೊಟ್ಟು ಜೀವನದಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಅವರು ಆವಾಗ ಅವ್ರದ್ದೊಂದು ಕಾರ್ ಇತ್ತು, ಕರ್ಕೊಂಡೋಗಿ ನನಗೆ ಆವಾಗ ಕೂಡ ನಾನು ಕಾರಲ್ಲೇ ಕರ್ಕೊಂಡೋಗಿ ಅಲ್ಲಿ ದಿನೇಶ್ ಭವನ್ ಅಂತ ಹೋಟ್ಲಿತ್ತು, ಅಲ್ಲೆಲ್ಲ ಒಳ್ಳೆ ತಿಂಡಿ ತಿನಿಸು ಎಲ್ಲ ಮಾಡ್ತಾಯಿದ್ರು. ಈ ಗ್ರ್ಯಾಜುಯೇಷನ್ ಮುಗಿದ ನಂತರ ನಾನು ಒಂದು ಎಲ್ಲ ಜಾಬಿಗೆ ನೌಕರಿಗೆ ಬ್ಯಾಂಕಿಗೆ ಹಾಕಿದೆ. ಭಾಸ್ಕರ್ ಶೆಟ್ರು ಅಂತ ಒಬ್ಬರು ಮಿನಿಸ್ಟ್ರಿ ಇದ್ದರು ಅಲ್ಲಿ ಕಾಪಲ್ಲಿ, ಅವ್ರ ಅಲ್ಲಿ ಹತ್ರ ಹೋದೆ. ನಾಗಪಾಲರು ಅಂತ ಒಬ್ಬರು ಮಿನಿಸ್ಟ್ರಿ ಇದ್ದರು, ಅವ್ರ ಹತ್ರ ಹೋಗಿದ್ದೆ. ಮತ್ತು KSRTC ಅದು ಇದು ಅಂತ ನಾವು SLS ಕ್ವಾಲಿಫಿಕೇಷನ್ ಕೂಡ ಅದಕ್ಕೆ ನಾನು ಅರ್ಜಿ ಹಾಕ್ತಾನೇ ಇದ್ದೆ. ಹಾಕ್ತಾ ಇದ್ದ ಸಂದರ್ಭದಲ್ಲಿ ಒಂದು ದಿವಸ ಇದೇ ನಮ್ಮ ಜೀವನರಾರಿಗರು, ನಾನು ಯಾರ ಮನೆಯಲ್ಲಿದ್ದ ಅವ್ರು ಕರೆದು, ಅವ್ರ ಗೆಳೆಯ ಒಬ್ಬರು ರೋಚ ಅಂತ ಹೆಡ್ ಕಾನ್ಸ್ಟೇಬಲ್ ಇದ್ದು ಪುತ್ತೂರು ಪೊಲೀಸ್ ಸ್ಟೇಷನ್ನಲ್ಲಿ, ಅವ್ರ ಮಗನಿಗೆ ಸಬ್ ಇನ್ಸ್ಪೆಕ್ಟ್ರಿಗೆ ಅರ್ಜಿ ಹಾಕಿದ್ರು. ಅವಳೇ ನೋಟಿಫಿಕೇಷನ್ ಆಗಿತ್ತು. ಅವರು ಕರೆದು ನೀನು ಒಂದು ಹಾಕು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್, ನೀನೊಂದು ಅರ್ಜಿ ಹಾಕು ನೋಡೋಣ. ಇಲ್ಲಿ ಕ್ಲಾರ್ಕ್ ಪೋಸ್ಟೇ KSRTC ಬಸ್ಗೆ ಯಾವುದರಲ್ಲೂ ಕೂಡ ನನಗೆ ಸಿಗ್ತಾ ಇರಲಿಲ್ಲ. ಇನ್ನು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್, ಸಬ್ ಇನ್ಸ್ಪೆಕ್ಟರ್ ಅಂತ ದೊಡ್ಡ ಹುದ್ದೆ. ಆವಾಗ ಒಂದು ಕಾನ್ಸ್ಟೇಬಲ್ಗೆ ನಾವು ಆವಾಗ ಹೆದರ್ತಿದ್ದು. ಹಾಗೆ ಅವ್ರು ಹಾಕಂತ ಹೇಳಿದ್ರು. ನಾನು ಅವ್ರದ್ದು 25 ಪೈಸೆ ಅವರೇ ಕೊಟ್ಟು ಅದನ್ನು ಅರ್ಜಿ ಕೂಡ ತರಿಸಿದ್ರು. ನಾನು ಅಪ್ಲಿಕೇಶನ್ ಹಾಕಿದೆ. ಅಪ್ಲಿಕೇಶನ್ ಹಾಕಿ ನಾನು ಮತ್ತೆ ನನ್ನಷ್ಟಕ್ಕೆ ನಮ್ಮ ಊರಲ್ಲಿದ್ದು ಬೀಡಿ ಕಟ್ಟೋದು, ಮನೆ ಇದ್ರ ಎಲ್ಲ ಮುಳಿ ಮನೆ ಅದನ್ನೆಲ್ಲ ರಿಪೇರಿ ಮಾಡೋದು, ಇಂಥದ್ದೆಲ್ಲ ಮಾಡ್ಕೊಂಡು ಊರಲ್ಲೇ ಇದ್ದೆ. ಒಂದು ದಿವಸ ಇಂಟ್ರ್ಯೂ ಬಂತು, ನೀನು ಇಂಥ ಬೆಂಗಳೂರಿಗೆ ಬರಬೇಕು, 3 ದಿವಸ ಇಂಟ್ರ್ಯೂ ಅಂತ ಹೇಳ್ಕೊಂಡು. ನಾನು ಹೆಂಗೆ ಹೋಗೋದೋ ಬೇಡವೋ, ನನಗೆ ಇಂಥ ನೌಕರಿ ಸಿಗಿಲ್ಲ, ಇನ್ನು ಸಬ್ ಇನ್ಸ್ಪೆಕ್ಟರ್ ಸಿಗ್ತದ ಅಂತ ಹೇಳ್ಕೊಂಡು ನನ್ನ ತಲೆಯಲ್ಲಿತ್ತು. ಬೇಕೋ ಬೇಡ ಅಂತ ಕೂತಿದ್ದೆ. ಆವಾಗ ನನ್ನ ದುಡ್ಡು ಇರಲಿಲ್ಲ ಬೆಂಗಳೂರಿಗೆ. ನನ್ನ ಅಕ್ಕ ಬಂದು, ನೀನು ಹೋಗಲೇಬೇಕು ಅಂಥೇಳಿ, ದುಡ್ಡು ನಾನು ಕೊಡ್ತೇನೆ ಅಂಥೇಳಿ ಅವರು ತನ್ನ ಬೆಂಡೋಳೆಲ್ಲ ಅಡವಿಟ್ಟು ಒಂದು 300 ರೂಪಾಯಿ ದುಡ್ಡು ಕೊಟ್ಟರು ನನಗೆ ಅವರು. ಆ ಸಂದರ್ಭದಲ್ಲಿ ನಾನು ಅವತ್ತು ಮರುದಿವಸ ಇಂಟ್ರ್ಯೂ, ಒಂದು ದಿವಸ ಇದರಲ್ಲಿ ಫಿಸಿಕಲ್ ಎಜುಕೇಷನ್ ಅಂದರೆ 100 ಮೀಟ್ರ್ ರನ್ನಿಂಗ್, 200 ಮೀಟ್ರ್ ಹರ್ಡಲ್ಸ್, ಲಾಂಗ್ ಜಂಪು, ಹೈ ಜಂಪು,
ಶಾರ್ಟ್ ಪುಟ್ ಇಂಥದ್ದೆಲ್ಲ ಐಟಮ್ ಇತ್ತು ಅವಾಗ. ಅದಕ್ಕೆ ಅಟೆಂಡ್ ಆಗಬೇಕಾಯಿತು. ಒಂದು ದಿವಸ ರೈಟಿಂಗ್ಸ್ ಬರೀಬೇಕಾಗಿತ್ತು. 3ನೇ ದಿವಸ ಇಂಟರ್ವ್ಯೂ ಇತ್ತು. ಹಾಗೆ 3 ದಿವಸ. ಹಾಗೆ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದಾಗ ನನಗೆ ಅದು ಫಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಬಂದಿದ್ದು. ನಾನು ಬರೀ ಎಲ್ಲ ಪ್ಯಾಂಟ್ ಶರ್ಟು ಕೋಟಲ್ಲಿ ಹಾಕಿ ಬರ್ತಿದ್ರು. ನಾನು ಬರೀ ಲುಂಗಿ ಉಟ್ಕೊಂಡು ಹೋಗಿ ಹವಾಯಿ ಚಪ್ಪಲು ಹಾಕ್ಕೊಂಡು ಹೋಗಿದ್ದೆ. ಅಲ್ಲಿ ಹೋಗಿ ಎಲ್ಲಿರೋದು ಅಂತ ಅಂದ ಕೂಡಲೇ ನನ್ನ ಜೊತೆಯಲ್ಲಿ ಜೀವನರಾಜ್ ಮನೆಯಲ್ಲಿ ಇನ್ನೊಬ್ಬರು ತ್ಯಾಗರಾಜ ಆರ್ಗೆ ಅಂತ ಓದ್ತಾಯಿದ್ರು. ಅವರು ಬ್ಯಾಂಕ್ ಎಂಪ್ಲಾಯ್ ಆಗಿ ಅಲ್ಲಿದ್ದರು. ಅವರ ರೂಮಲ್ಲಿ ಹೋಗಿ ಕೂತೆ. ಅದನ್ನು ನನಗೆ ಮೊದಲೇ ಹೇಳಿದರು. ಹಾಗೆ ಅವ್ರ ರೂಮಿಗೆ ಹೋಗಿ ಅಲ್ಲಿ 3 ದಿವಸ ಅವರ ರೂಮಲ್ಲಿದ್ದೆ. ಈ ಇಂಟರ್ವ್ಯೂಗೆ ನಾನು ಹೋಗಿ ಅಲ್ಲಿ ಆವಾಗ ಬಲ್ಲಾಲ್ ಬಸ್ ಅಂತ ಇತ್ತು. ಮಂಗಳೂರಿಂದ 19 ರೂಪಾಯಿ ಬೆಂಗಳೂರಿಗೆ. ನಾನು ಬಸ್ಸಲ್ಲಿ ಬಂದು ಬೆಂಗಳೂರಿಗೆ ಬಂದು ಮುಟ್ಟಿ ಬೆಂಗಳೂರಲ್ಲಿ 3 ದಿವಸ ಕೂಡ ಇಂಟರ್ವ್ಯೂಗೆ ಅಟೆಂಡ್ ಆದೆ. ಇಂಟರ್ವ್ಯೂವಲ್ಲಿ ಫಿಸಿಕಲ್ ಎಜುಕೇಷನ್ ಎಲ್ಲ ಐಟಮ್ ಕೂಡ ಪಾಸಾದೆ. ಎಲ್ಲದರಲ್ಲಿ ಎಲ್ಲ ಇವೆಂಟ್ ಕೂಡ ಪಾಸಾದೆ. ನಂತರ ರಿಟರ್ನ್ ಎಕ್ಸಾಮ್ ಇತ್ತು, ಅದನ್ನು ಕೂಡ ಬರೆದೆ. ಒಂದು 2 ಪೇಪರ್ಸ್ ಇತ್ತು, ಅದನ್ನು ಕೂಡ ಬರೆದೆ. ಮತ್ತು 3ನೇ ದಿವಸ ಒಂದು ಒಂದು ಸ್ಪೀಚ್ ಇತ್ತು. ಪಿಕ್ ಆ್ಯಂಡ್ ಸ್ಪೀಕ್ ಅಂತ. ಅಂದರೆ ಒಂದು ಡಬ್ಬಿಯಲ್ಲಿ ಚೀಟಿಗಳಾಗ್ತಿದ್ರು. ಅದರಲ್ಲಿ ಚೀಟಿ ತೆಗಿಬೇಕು, ಯಾವ ಸಬ್ಜೆಕ್ಟ್ ಬಂತು ಅದ್ರ ಬಗ್ಗೆ ನಾವು ಮಾತಾಡಬೇಕು. ಹಾಗೆ ನಾನು ಅದಕ್ಕೆ ಹೋದೆ. ಅಲ್ಲಿ ಈ ಎಕ್ಸಾಮನ್ನು ರತ್ನಾಕರ್ ರೈ ಅಂತ ನಮ್ಮ ಮಂಗಳೂರಿನವರು DIG ಅವರು ಇದನ್ನು ಮಾಡ್ತಾಯಿದ್ರು, ಪಿಕ್ ಆ್ಯಂಡ್ ಸ್ಪೀಕ್. ಹಾಗೆ ಅದು ಏನು ಸಬ್ಜೆಕ್ಟ್ ಬಂದಿತ್ತು ಅದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡೋಕ್ಕಿತ್ತು. ನಾನು 3-4 ನಿಮಿಷ ಅದ್ರ ಬಗ್ಗೆ ಮಾತಾಡಿದ ಕೂಡಲೇ ಅವ್ರು ಕೇಳಿದ್ರು, ವೈ ಡು ಯು ವಾಂಟ್ ಟು ಜಾಯಿನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಕೇಳಿದ್ರು ಅವರು ರತ್ನಾಕರ್. ನಾನಂದೆ ಐ ವಾಂಟ್ ಟು ಲೀಡ್ ಅಡ್ವೆಂಚರಸ್ ಲೈಫ್ ಅಂದೆ. ಆವಾಗ ಅವರು ತಮಾಷೆ ಮಾಡಿದ್ರು, ನೀನು ಆಗಿದ್ದರೆ ಕೇರಳ ಬಾರ್ಡ್ರಿಗೆ ಹೋಗ್ಬೋದಲ್ಲ, ಐ ಕ್ಯಾನ್ ಲೀಡ್ ಅಡ್ವೆಂಚರಸ್ ಲೈಫ್ ದೇರ್ ಅಂತ. ಯಾಕಂದರೆ ಆ ಸಂದರ್ಭದಲ್ಲಿ ಈ ಕರ್ನಾಟಕ ಮತ್ತು ಕೇರಳದಲ್ಲಿ ಭಾಳ ಗಲಾಟೆ ನಡೀತಾ ಇತ್ತು. ಅಕ್ಕಿ ಬ್ಯಾನ್ ಆಗಿತ್ತು. ಅಕ್ಕಿ ಸ್ಮಗ್ಲಿಂಗ್ ಆಗ್ತಾಯಿತ್ತು ಕೇರಳಕ್ಕೆ. ಅದಕ್ಕೆ ಗಲಾಟೆ ಹೊಡೆದಾಟ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಗ್ತಾಯಿತ್ತು. ಅದೇ ವಾರದಲ್ಲಿ ಕೇರಳ ಬಾರ್ಡರ್ ಕಾಸರಗೋಡಿನಲ್ಲಿ ಪೊಲೀಸರಿಗೂ ಈ ಸ್ಮಗ್ಲರ್ಸ್ಗೂ ಘರ್ಷಣೆ ಆಗಿತ್ತು. ಅದಕ್ಕೆ ಅವರು ಹೇಳಿದರು, ನೀವು ಅಲ್ಲಿ ಹೋಗಿ ನೀನು ಅಡ್ವೆಂಚರಸ್ ಲೈಫ್ ಮಾಡ್ಬೋದಲ್ಲ ಅಂತ ಒಂದು ತಮಾಷೆ ಮಾಡ್ಕೊಂಡು ಇಬ್ಬರು ನಕ್ಕರು. ಸರ್ ಅಂತ ಕೇಳ್ಕೊಂಡು ನಾನು ಸೀದಾ ಬಂದೆ. ನಂತರ 3ನೇ ದಿವಸ ಇಂಟರ್ವ್ಯೂ ಇತ್ತು. ಆವಾಗ ಹೊಸಹಳ್ಳಿ ಅಂತ ನಮ್ಮ ಆವಾಗ DG ಇರಲಿಲ್ಲ, IG ಇದ್ದರು. ಹೊಸಹಳ್ಳಿ ಮತ್ತು ಅವ್ರ ಟೀಮ್ ಇತ್ತು. ಡಾಕ್ಟರ್ಸು ಮೆಂಬರ್ಸ್ ಎಲ್ಲ ಇದ್ದರು. ಕೂತ್ಕೊಂಡು ಇಂಟರ್ವ್ಯೂ ಕರೆದ್ರು. ಇನ್ನು ಹೆಸರೇನು ಕೇಳಿದ್ರು, ನಾನು ಹೆಸರು ಹೇಳಿದೆ. ನಂತರ ಅವ್ರಿಗೆ ಮಾಪಿಳ್ಳ ಅಂತ ಕೇಳಿದ್ರು. ಅಂದರೆ ಈ ಕೇರಳ ಬಾರ್ಡರ್ನಲ್ಲೆಲ್ಲ ಮಾಪಿಳ್ಳ ಅಂತಾರೆ. ಮಾಪಿಳ್ಳ ಅಂತ ನನಗೆ ಹೌದು ಅಂತ ಅಂದೆ ನಾನು. ನಂತರ ಡು ಯು ನೋ ವೀರಾ ಮೊಯ್ದೀನ್ ಅಂತ ಕೇಳಿದ್ರು. ವೀರಾ ಮೊಯ್ದೀನ್ ಅಂತ ಒಬ್ಬರು IPS ಆಫೀಸರ್, ಇಲ್ಲಿ DCP ಕ್ರೈಮ್ ಆಗಿದ್ದರು. ಅವ್ರಿಗೆ ಗೊತ್ತಾ ಅಂದೆ. ನನಗೆ ಗೊತ್ತಿರಲಿಲ್ಲ, ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಅಂತಂದೆ. ಕೆಲ ಪ್ರಶ್ನೆ ಕೇಳಿದ್ರು, ಅದಕ್ಕೆ ಗೊತ್ತಿದ್ದದಕ್ಕೆ ಉತ್ತರ ಕೊಟ್ಟೆ. ಗೊತ್ತಿಲ್ಲದಕ್ಕೆ ಸಾರಿ ಐ ಡೋಂಟ್ ನೋ ಅಂತ ಕೂಡ ಹೇಳಿ ಇಂಟರ್ವ್ಯೂ ಮುಗಿಸ್ಕೊಂಡು ಬಂದೆ. ಬಂದ ನಂತರ ನಮ್ಮ ಊರಲ್ಲಿ ಒಬ್ಬರು ಇಬ್ರಾಹಿಂ ಅಂತ ಇದ್ದರು. ಅಡ್ಡೂರು ಅಂತ ಊರಿದೆ ಪಕ್ಕದಲ್ಲಿ. ಅಲ್ಲಿ ಇಬ್ರಾಹಿಂ ಸೋಷಲ್ ವರ್ಕ್ ಮಾಡ್ತಾಯಿದ್ರು. ಅವ್ರ ಹತ್ರ ಹೋಗಿದ್ದೆ. ಅವ್ರು ಕೇಳಿದ್ರು, ಏನಾಯಿತು ಇಂಟರ್ವ್ಯೂ ಅಂತ. ಸುದ್ದಿ ಆಗಿತ್ತು ಅಲ್ಲಿ, ಹಿಂಗಾಯಿತು. ಅವರು ವೀರಾ ಮೊಯ್ದೀನ್ ಬಗ್ಗೆ ಕೇಳಿದ್ರು IG ಅವರು, ಹೊಸಳ್ಳಿ. ಹೌದಾ ಅಂತಂದು. ಯಾಕಂದರೆ ವೀರಾ ಮೊಯ್ದೀನ್ದು ಬ್ರದರ್ಸ್ ಎಲ್ಲ ಇವರು ಫ್ರೆಂಡ್ಸು. ಮಂಗಳೂರಿನಲ್ಲಿ ಒಬ್ಬರಿದ್ದರು, ಮೂಡಿಗೆರೆಯಲ್ಲಿ ಒಬ್ಬರಿದ್ದರು. ಹೀಗೆ ನಾನು ಆಯ್ತು ಬಾ ಹೋಗೋಣ, ನಾವು ಮಂಗಳೂರಿಗೆ ಹೋಗೋಣ ಅಂತ ಹೇಳ್ಕೊಂಡು ವೀರಾ ಮೊಯ್ದೀನ್ ಬ್ರದರ್ ಹತ್ರ ಮಾತಾಡಲಿಕ್ಕೆ ಹಿಂಗೆ ವೀರಾ ಮೊಯ್ದೀನ್ಗೆ ಫೋನ್ ಮಾಡಬೇಕು, ಮಾತಾಡಬೇಕು ಅಂದರು. ಅವರಂದರು, ನನಗಿಂತ ನೀವು ಮೂಡಿಗೆರೆ ಹೋಗಲಿ, ಮೂಡಿಗೆರೆಯಲ್ಲಿ ಅವ್ರ ಬ್ರದರ್ ಇದ್ದಾರೆ, ಅವ್ರವ್ರು ಭಾರಿ ಚೆನ್ನಾಗಿದ್ದಾರೆ, ಅವ್ರು ಹೇಳಿದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ಕೊಂಡು ನನಗೆ ಅಲ್ಲಿಂದ ಮೂಡಿಗೆರೆ ಕಳಿಸ್ಕೊಟ್ರು. ಮೂಡಿಗೆರೆಗೆ ಅಲ್ಲಿ ಬ್ರದರ್ ಹತ್ರ ಅವ್ರದ್ದು ಅಂಗಡಿ ಇತ್ತು ದೊಡ್ಡದು. ಅಲ್ಲಿಗೆ ಬಂದೆ. ಅವ್ರು ವೀರಾ ಮೊಯ್ದೀನ್ ಬ್ರದರ್ ಇನ್ನೊಬ್ಬರು ಸಹೋದರ ಇದ್ದರು. ಅವ್ರ ಹತ್ರ ನಾನು ಹಿಂಗೆ ವಿಷಯ ಹೇಳಿದೆ. ಅವ್ರು ಕೂಡಲೇ ಅದು ನಂಬರ್ ಪ್ಲೀಸ್ ಆವಾಗ ಬುಕ್ ಮಾಡಿ ಸಾಯಂಕಾಲ ಮಧ್ಯಾಹ್ನ ಮಾಡಿದ್ರೆ ಸಾಯಂಕಾಲ ತನಕ ಆಗ್ತಿತ್ತು. ಹಾಗೆ ಅಲ್ಲಿ ಒಂದು ಫೋನ್ ಬುಕ್ ಮಾಡಿ ಅವ್ರ ಹತ್ರ ಮಾತಾಡಿದರು. ಅವ್ರು ಅದನ್ನು ನಾಳೆ ಬರಲಿ ಅವನು ಅಂತ. ನಾನು ಮರುದಿವಸ 2ನೇ ಸಲ ಬೆಂಗಳೂರಿಗೆ ಪುನಃ ಬಂದೆ. ವೀರಾ ಮೊಯ್ದೀನ್ ಹತ್ರ ಹೋದೆ. ವೀರಾ ಮೊಯ್ದೀನ್ದು ಆಫೀಸೆಲ್ಲ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇತ್ತು, ಅಲ್ಲೇ ಇತ್ತು. ಅಲ್ಲೇ DCP ಕೂತಿದ್ದರು. ಅಲ್ಲಿಗೆ ಹೋದೆ. ಅಲ್ಲಿ ಹೋಗಿ ನನ್ನ ಹೆಸರೆಲ್ಲ ಕೇಳಿದರು. ಅವರು ಕೂಡಲೇ ಹೋಗಿ ಹಿಂಗೆಲ್ಲ ಪೇಪರ್ ಇತ್ತು, ಅವರು ನೋಡಿದ್ರು. ನಂತರ ಅವರು ಯಾರಿಗೂ ಅಂದರೆ ಅವರು ರತ್ನಾಕರ್ ರೈಗೆ ಫೋನ್ ಮಾಡಿದಂಗಿದೆ ನನಗೆ. ಫೋನ್ ಮಾಡಿ ಎಲ್ಲ ಕೇಳಿದ್ರು, ವಿಚಾರ ಮಾಡಿ, ನಿನಗೆ ಒಳ್ಳೆ ಮಾರ್ಕ್ಸ್ ಇದೆ, ನೀನು ಹೋಗು ಅಂತ ಹೇಳ್ಕೊಂಡು ಅಷ್ಟೇ ಹೇಳಿ ವಾಪಸ್ ಕಳಿಸ್ಕೊಟ್ರು.
ಹೀಗೆ ಬಂದು ಪುನಃ ನಮ್ಮ ಆ್ಯಸ್ ಯೂಶ್ವಲ್ ಊರಲ್ಲಿ ಬೀಡಿ ಕಟ್ಟೋದು, ದುಡಿಯೋದು, ಹೀಗೆ ಕೂಲಿ ಮಾಡೋದು ಇಂಥದ್ದೆಲ್ಲ ಮಾಡ್ತಾಯಿದ್ದೆ. ಒಂದು ದಿವಸ ಇದೇ ಉಗಾಪ್ರ ಮಾಸ್ಟ್ರು ಬಂದು ಒಂದು ಪೇಪರ್ ಇಟ್ಕೊಂಡು ಬಂದು ಭಾಳ ಜೋರಾಗಿ ಸ್ಪೀಡಾಗಿ ಬಂದು ಭಾಳ ನಗುತ್ತಾ ನನಗೆ ಕರೆದ್ರು. ತಾಯಿ ಕರೆದ್ರು, ತಂದೆ ಇರಲಿಲ್ಲ. ಅವರು ತುಳುವಿನಲ್ಲಿ ಅಲ್ಮೆ ಬಾರ್ಜಿ ಅಂತಂದರೆ ಅವರು ತುಳುವಿನಲ್ಲಿ ಹಾಗೆ ಅಂತ ಹೇಳ್ಕೊಂಡು ಬ್ಯಾರ್ಜಿ ಅಂತಾರೆ ಬ್ಯಾರಿಗಳಲ್ಲಿ. ಹಾಗೆ ಕರೆದು ಮಾತಾಡಿ, ಇನ್ನು ನಿಮ್ಮ ಮಗ ತುಳುವಿನಲ್ಲಿ ಮಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ ಅಂದರು. ಅವರಿಗೆ ಆಶ್ಚರ್ಯ ಆಯಿತು, ನನಗೂ ಆಶ್ಚರ್ಯ ಆಯಿತು. ನಾನು ಅದೆಲ್ಲ ಆಸೆ ಬಿಟ್ಟಿದ್ದೆ ಅಷ್ಟೊತ್ತಿಗೆ. ನಮ್ಮದು 3-4 ಸಾವಿರ ಜನ ಇಂಟ್ರಿ ಬಂದಿದ್ದರು. ನಮ್ಮಲ್ಲಿ ಒಂದು 75 ಜನ ಸೆಲೆಕ್ಷನ್ ಆಗಬೇಕಾಗಿತ್ತು. 75 ಜನರದ್ದು ಲೀಸ್ಟ್ ಇತ್ತು. ಅದರಲ್ಲಿ 34ನೇ ನಂಬರು ನಂದಿತ್ತು. ನಮಗೆ ನೋಡಿ ನೀವು ಸೆಲೆಕ್ಟ್ ಆಗಿದೆ ಅಂತ ಹೇಳ್ಕೊಂಡು ನಮಗೆ ಲೀಸ್ಟು ತೋರಿಸಿದ್ರು. ಒಂದು ಪ್ರಜಾವಾಣಿ ಪೇಪರದು, ಡೆಕ್ಕನ್ ಹರ್ಲ್ಡಲ್ಲಿ ಕೂಡ ಬಂದಿತ್ತು ಅದು. ಹಾಗೆ ಬಂದು ವಿಷಯ ಹೇಳಿದರು. ಊರಲ್ಲೆಲ್ಲ ಸುದ್ದಿ ಆಯಿತು. ಮತ್ತು ಭಾಳ ಜನರು ಕೆಲವೆಲ್ಲ ದೊಡ್ಡವರು ಎಲ್ಲ ಹೋಗಿದ್ದರು. ಯಾರಿಗೂ ಆಗಿರಲಿಲ್ಲ ಪಾಪ. ನಮಗೆ ಅಪ್ಲಿಕೇಶನ್ ಕೊಟ್ಟ ರೋಚ ಅವರ ಮಗ, ಅವ್ರದ್ದು ಆಗಿರಲಿಲ್ಲ. ದೇವ್ರ ದೇಹದಲ್ಲಿ ನಂದು ಸೆಲೆಕ್ಷನ್ ಆಗಿತ್ತು. ಹೀಗೆ ನಾನು ಸಬ್ ಇನ್ಸ್ಪೆಕ್ಟರ್ ಆದೆ. ಸರ್, ಈಗ 1972ರಲ್ಲಿ ತಾವು ಸೆಲೆಕ್ಟ್ ಆಗ್ತೀರಿ PSI ಆಗಿ. ಅದಾದ ಮೇಲೆ ತಾವು ಬಿಜಾಪುರಕ್ಕೆ ಮೊದಲಿಗೆ ಪ್ರೊಬೇಷನರಿ ಮತ್ತು ಅದೇ ರೀತಿಯ ಮುಂದಿನ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತೀರಿ. ಅಲ್ಲಿಂದ ನೇರವಾಗಿ ಕಾರ್ಕಳಕ್ಕೂ ಕೂಡ ಬಂದು ಸೇರ್ತೀರಿ. ಮತ್ತೆ ಅದರಿಂದ ಮಡಿಕೇರಿಗೆ ಬರ್ತೀರಿ. ಇಲ್ಲಿ PSI ಆಗಿದ್ದಾಗ ಕೆಲ ಕೇಸ್ಗಳು ಬಂದಿರ್ತವೆ. ಪ್ರಮುಖವಾಗಿ ಯಾವ ಒಂದು ಕೇಸನ್ನು ಹ್ಯಾಂಡಲ್ ಮಾಡಿದ್ರಿ ತಾವು? ಈಗ ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಟ್ ಆದ ಕೂಡಲೇ 1 ವರ್ಷ ನನಗೆ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಮೈಸೂರಿನಲ್ಲಿ ಟ್ರೈನಿಂಗ್ ಇತ್ತು. ಆಗ ನಮ್ಮೆಲ್ಲ ಬ್ಯಾಚ್ಮೇಟ್ಸ್ ಒಳ್ಳೆಲ್ಲ ಫ್ರೆಂಡ್ಸ್ ಇದ್ದರು. ನಾನು ಅಲ್ಲಿ ಕೂಡ ನಮ್ಮ ಲೆಕ್ಚರರ್ಸ್ ಜೊತೆಯಲ್ಲಿ, ಪ್ರಿನ್ಸಿಪಾಲ್ ಜೊತೆಯಲ್ಲಿ, ನಮ್ಮ ಕೊಲೀಗ್ಸ್ ಜೊತೆಯಲ್ಲಿ ಎಲ್ಲ ಚೆನ್ನಾಗಿ ಇದ್ದು ಒಳ್ಳೆ ಫ್ರೆಂಡ್ಸ್ ಇದ್ದರು. ಒಳ್ಳೆ ರೀತಿಯಲ್ಲಿ ನಮ್ಮ ಟ್ರೈನಿಂಗ್ ಮುಗೀತು. ಅಲ್ಲಿ ಮುಗಿದ ನಂತರ ನಮಗೆ ಕೂಡಲೇ ಕೆಲವರೆಲ್ಲ ಬೇರೆ ಬೇರೆ ಕಡೆ ಅವ್ರಿಗೆ ಬೇಕಾದ ಹಾಗೆ, ಅಂದರೆ ಇನ್ಫ್ಲೂಯೆನ್ಸ್ ಮೇಲೆ ಗೊತ್ತಿದ್ದವರೆಲ್ಲ ಯಾವ್ಯಾವ ಡಿಸ್ಟ್ರಿಕ್ಟ್ ಹಾಕ್ಸ್ಕೋಬೇಕು ಅಂತ ಹಾಕ್ಸ್ಕೊಂಡ್ರು. ನನಗೆ ಯಾರು ಹಾಗೆ ಇನ್ಫ್ಲೂಯೆನ್ಸ್ ಮಾಡೋಂಥ ಗೊತ್ತೂ ಇರಲಿಲ್ಲ, ಕೇಳೂ ಇಲ್ಲ. ನನಗೆ ಬಿಜಾಪುರಕ್ಕೆ ಹಾಕಿದರು. ನಮ್ಮ ಊರಿಂದ ಸುಮಾರು 500-600 ಕಿಲೋಮೀಟ್ರ್ ದೂರ. ಬಿಜಾಪುರ ಅಂತ ಊರು ನಮಗೆ ಹೊಸ್ತು ಮತ್ತು ದೂರ. ಎಲ್ಲ ಕೆಲವರು ಬೇಸರ ಮಾಡಿಕೊಂಡು ಅಷ್ಟು ದೂರ ಹೋಗ್ಬೇಕಂತ ಹೇಳಿ ನನಗೆ ನೌಕರಿ ಸಿಕ್ಕಿದೆ. ನನಗೆ ಹೋಗ್ಬೇಕು ಅಂತೇಳಿ ನಾನು ಮೈಸೂರು ಮೊದಲು ಬಿಜಾಪುರಕ್ಕೆ ಹೋದೆ. ಆವಾಗ ಅಲ್ಲಿ ಪ್ರೊಬೇಷನರಿ 6 ತಿಂಗಳು ಪ್ರೊಬೇಷನರಿ ಪೀರಿಯಡ್ ಇತ್ತು ಅಲ್ಲಿ. ಇಲ್ಲಿ ಟ್ರೈನಿಂಗ್ ಮುಗಿದ ನಂತರ ಪ್ರೊಬೇಷನ್ 6 ತಿಂಗಳು. ಅದು 6 ತಿಂಗಳ ನಂತರ ನಮಗೆ ಪಕ್ಕ ಪ್ರೊಬೇಷನ್ ಡಿಕ್ಲೇರ್ ಆದ ನಂತರ ನನಗೆ ಪಕ್ಕ ಇನ್ಚಾರ್ಜ್ ಪೊಲೀಸ್ ಸ್ಟೇಷನ್ದಲ್ಲಿ ಸಬ್ ಇನ್ಸ್ಪೆಕ್ಟ್ರು. ಆವಾಗ ಸಬ್ ಇನ್ಸ್ಪೆಕ್ಟ್ರೇ ಎಲ್ಲ ಸ್ಟೇಷನ್ಗಳಲ್ಲಿ ಚಾರ್ಜ್ ಇದ್ದರು. ಹಾಗೆ ನನಗೆ ಅಲ್ಲಿ ಹೋದ ಕೂಡಲೇ ಪ್ರೊಬೇಷನ್ ಆಗಿ ಬಿಜಾಪುರ ರೂರಲ್ ನಾಯ್ಕ್ ಅಂತ ಒಬ್ಬರು ನಮ್ಮ ಸೀನಿಯರ್ ಸಬ್ ಇನ್ಸ್ಪೆಕ್ಟ್ರ್ ಇದ್ದರು. ಭಾರಿ ಒಳ್ಳೆ ಮನುಷ್ಯ. ಆವಾಗ ಬಿಳಿಗಿ ಅಂತ ಒಬ್ಬರು ಇನ್ಸ್ಪೆಕ್ಟ್ರ್ ಇದ್ದರು. ಅವರ ಅಂಡರಲ್ಲಿ ನಾನು ಅವರ ಕೈ ಕೆಳಗೆ ಪ್ರೊಬೇಷನರಿ ಪೀರಿಯಡ್ ಎಲ್ಲ ಮುಗಿಸಿದೆ. ಆವಾಗ ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು. ಅದು ನೆನಪು. ಅಲ್ಲಿ ಅಟಾಲಟ್ಟಿ ಅಂತ ಒಂದು ಈ ಊರಿದೆ. ಅಟಾಲಟ್ಟಿ ಊರನ್ನು ಅಲ್ಲಿ ಸ್ವಲ್ಪ ಒಂದು 8-12 ಕಿಲೋಮೀಟ್ರ್ ದೂರ. ಒಂದು ದಿವಸ ಬೆಳಿಗ್ಗೆ ನಾನು ಕ್ಲಬ್ಬಲ್ಲಿದ್ದೆ ಒಬ್ಬನೇ. ನನಗೆ ಜೀಪ್ ಕಳಿಸ್ಕೊಟ್ಟು ಬಾ ಅಂತ ಹೇಳ್ಕೊಂಡು ಕಳಿಸ್ಕೊಟ್ರು ನಮ್ಮ ನಾಯಕ್ ಸರ್. ನಾನು ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಹೋದೆ. ಅವ್ರನ್ನ ಎಲ್ಲದಕ್ಕೂ ನಾನು ಕರ್ಕೊಂಡು ಹೋಗ್ತಾಯಿದ್ರು. ಒಳ್ಳೆ ಟ್ರೈನಿಂಗ್ ಕೊಡ್ತಾಯಿದ್ರು. ಅವರು ನನ್ನ ಕರ್ಕೊಂಡು ಹೋದರು ಆ ಊರಿಗೆ ಅಲ್ಲೊಂದು ಮರ್ಡರ್ಗಳೆಲ್ಲ ಆಗಿದೆ, ಬನ್ನಿ ಬಾವನ ಅಂತ ಹೇಳ್ಕೊಂಡು ಸ್ಟಾಫು ನಾವೆಲ್ಲ ಅಲ್ಲಿ ಊರಿಗೆ ಹೋಗ್ತಾ ಇದ್ದೆ. ಎಲ್ಲ ಮಡ್ ರೋಡು. ಒಂದು 9 ಜನ ಈ ಅರ್ಧ ಚಂದ್ರ ಕಡಲೆ ಆಡಿಕೊಂಡು ಎಲ್ಲ ಬ್ಲಡ್ಡು ನನ್ನ ಮೇಲೆಲ್ಲ ರಕ್ತ ಬರ್ತಾರೆ. ಅವರು ಬಂದು ಅವ್ರು 7 ಜನ ಒಟ್ಟು ಆರೋಪಿಗಳು 7 ಜನ ಬಂದು ಎಲ್ಲ ಜೀಪ್ ಅಡ್ಡ ನಿಲ್ಲಿಸಿ ಜೀಪ್ಗೆ ಮುಂದೆ ಎಲ್ಲ ಅಡ್ಡ ಬಿದ್ದರು. ಈ ಕೊಡ್ಲೆಲ್ಲ ಇಟ್ಟರು ಅಲ್ಲಿ. ಇವರಿಗೆ ನಾಯಕ್ ಸಾಹೇಬರಿಗೆ, ಸಾರ್ ಒಬ್ಬ ಕೆಂಚಪ್ಪ ಅಂತ ಒಬ್ಬ ಸಿಗಲಿಲ್ಲ, ಮತ್ತು ಎಲ್ಲ 7 ಜನರು ನಾವು ಮುಗಿಸ್ಬಿಟ್ಟೇವೆ. 9 ಜನ ಆರೋಪಿಯವರು, 7 ಜನ ಸತ್ತವರು. ಹೌದು, 9 ಜನ ಆರೋಪಿ, 9 ಜನ 7 ಜನ ಮರ್ಡರ್ ಮಾಡಿದರು. ಬೇರೆ ಬೇರೆ ಹೊಲದಲ್ಲಿ ಒಂದೊಂದು ಕಡೆ ಒಂದೊಂದು ಹಣ ಅಂತ ಹೇಳ್ಕೊಂಡು ಎಲ್ಲ ಕಡೆ ಕರ್ಕೊಂಡೋಗಿ ತೋರಿಸಿದ್ರು ಎಲ್ಲ ಡೆಡ್ ಬಾಡಿ. ಮತ್ತು ಅದ್ರದ್ದು ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತು. ನಾಯಕ್ ಸಾರ್, ಬಿಳಿಗಿ ಸಾರ್ ಬಂದರು, SP ಸಾರ್ ಬಂದರು, DSP ಒಬ್ಬರು ದೇಶಪಾಂಡೆ ಅಂತಿದ್ದರು, ಅವರು ಬಂದರು. ಎಲ್ಲ ಇನ್ವೆಸ್ಟಿಗೇಷನ್ ಆಯಿತು. ಹಾಗೆ ಈ 9 ಜನನು ಅವರು ಒಬ್ಬ ಕಂಪ್ಲೇಂಟ್ ಕೊಡುವಾಗ ಏನು ಮಾಡಿದೆ ಅಂತಂದರೆ,
2 ಎಕ್ಸ್ಟ್ರಾ ಕೊಟ್ಬಿಟ್ರ. ಅವ್ರು ಇರಲಿಲ್ಲ ಆ್ಯಕ್ಚುಲಿ ಕೊಲೆ ಪ್ರಕರಣದಲ್ಲಿ ಅವ್ರು ಇರಲಿಲ್ಲ. ವಿ ವಿ ಭಾಸ್ಕರ್ ಸಾಹೇಬರು ಅವಾಗ ಎಸ್ ಪಿ ಅವರು ವಿಸಿಟ್ ಮಾಡಿದರು. ಒಂದು ದಿವಸ ಬಂದರು. ಎಲ್ ಪಿ ಬಿಲ್ಗಿ ಸಾಹೇಬ್ರ ಇನ್ಸ್ಪೆಕ್ಟ್ರು ಈ 11 ಜನರ ಮೇಲೆ ಕೂಡ ಎಲ್ಲ ಸಾಕ್ಷಿ ಹೇಳಿದ್ದು. ಅವ್ರು ಬಂದು ಕೇಳಿದ್ರು, ನಿಜ ಹೇಳು ನೀವು ಕರೆಕ್ಟ್ ಎಷ್ಟು ಜನ ಇದ್ದರು? ಅವರು ಎಲ್ ಪಿ ಬಿಲ್ಗಿ ಸಾಹೇಬ್ ಸತ್ಯ ಹೇಳಿದ್ರು. ಸರ್ ಇದ್ದಿದ್ದು 9 ಜನ. ಅವ್ರು ಕಂಪ್ಲೇಂಟ್ ಕೊಟ್ಟರುವಾಗ 11 ಜನ ಮೇಲೆ ಹೇಳಿದ್ದಾರೆ. 11 ಜನರದ್ದು ಸಹ ಇದು ಬಂದಿದೆ, ಎವಿಡೆನ್ಸ್ ಬಂದಿದೆ ಎಲ್ಲ ಅಂತ. ಅವ್ರಿಗೆ ಸಿಟ್ಟು ಬಂದು ನೋ ಅಟ್ ಎನಿ ಕಾಸ್ಟ್ ಆ 9 ಜನರ ಮೇಲೆ ಮಾತ್ರ ನೀವು ಚಾರ್ಜ್ ಶೀಟ್ ಹಾಕಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು, ಇನ್ನೋಸೆಂಟಿಗೆ ಇನ್ವಾಲ್ವ್ ಮಾಡಬಾರ್ದು ಅಂತ. ಆವಾಗ ಅವರಂದು ಇಲ್ಲ ಎಲ್ಲ ಹಿಂಗೆ ಬಂದಿದೆ, ಕೋರ್ಟಿಗೆಲ್ಲ ಕಳಿಸ್ಕೊಟ್ಟಿದ್ದೇವೆ, ಡೈರಿ ಹೋಗಿದೆ, ವಾಟ್ ಎವರ್ ಇಟ್ ಮೇ ಬಿ, ಕೇಸೆಲ್ಲ ಬೇಕಾದ್ರೆ ಅಕ್ಯೂಟ್ ಆಗಲಿ, ನೀವು ಸುಳ್ಳು ಆರೋಪಗಳು ಮಾತ್ರ ಇನ್ವಾಲ್ವ್ ಮಾಡಬೇಡಿ ಅಂತ ಅವ್ರು ಹೇಳಿದರು. ಎಲ್ಲರೂ ಮಾಡ್ಕೊಂಡ್ರು. ಅವಾಗೆಲ್ಲ ಡಿಸ್ಕಸ್ ಮಾಡ್ತಾಯಿದ್ರು ನಮ್ಮ ಮುಂದೆ, ಇಲ್ಲ ಪುನಃ ಹೆಚ್ಚು ಕಡಿಮೆ ಆದರೆ ಹೋಲ್ ಕೇಸೇ ಹೋಗುತ್ತೆ ಅಂತ. ಪುನಃ ಅವ್ರ ಹತ್ರ ಕಡೆ ಪುನಃ ಅವ್ರಿಗೆಲ್ಲ ಹೇಳಿಕೆ ತೊಗೊಂಡು ಇಲ್ಲ ನಿಜವಾಗಿದ್ದು 9 ಜನ, 11 ಜನ ಇರಲಿಲ್ಲ ಅಂದ್ಕೊಂಡು ಪುನಃ ಇನ್ವೆಸ್ಟಿಗೇಷನ್ ಮಾಡಿ ಬರೀ 9 ಜನರ ಮೇಲೆ ಚಾರ್ಜ್ ಶೀಟ್ ಹಾಕಿ ಆ ಕೇಸು ಆ್ಯಕ್ಚುಲಿ ಆ ಇನ್ವೆಸ್ಟಿಗೇಷನ್ನು ಕೋರ್ಟು ಪಾಟೀಲ್ ಅಂತ ಜಡ್ಜ್ ಇದ್ದರು, ಸೆಷನ್ಸ್ ಜಡ್ಜ್. ಅವರು ಅದನ್ನು ಅಪ್ರಿಷಿಯೇಟ್ ಮಾಡಿದರು. ಯಾಕಂದರೆ ಇನ್ನೋಸೆಂಟ್ ಮೇಲೆ ಕೊಟ್ಟಾಗ ಅದನ್ನು ಬಿಟ್ಟಿದ್ದಾರೆ, ಒಳ್ಳೆ ಇನ್ವೆಸ್ಟಿಗೇಷನ್ ಮಾಡಿದ್ರು ಅಂತ. ಎಲ್ಲರಿಗೂ ಡೆತ್ ಸೆಂಟೆನ್ಸ್ ಆಯಿತು. ಬಟ್ ನಂತರ ಅದು ಮುಂದೆ ಕೆಲವು ಡೆತ್ ಸೆಂಟೆನ್ಸ್ ಆಯಿತು, ಕೆಲವರಿಗೆ ಜೀವಾವಧಿ ಶಿಕ್ಷೆ ಆಗಿ ಅದು ಮುಗೀತು, ಕೇಸ್ ಶಿಕ್ಷೆ ಆಯಿತು. ಇದು ಒಂದು ಎಕ್ಸ್ಪೀರಿಯನ್ಸ್ ಭಾಳ ಇಂದು ಮರೆಯೋಂಗೆ ಆಗಲ್ಲ. ಇದು ಪ್ರೊಫೆಷನಲ್ ಪ್ಲೇಯರ್ ಇದ್ದಾಗ. ನಂತರ ಅಲ್ಲಿ ಆ ನಾಯಕ್ ಸಾಹೇಬ್ರು ಇದ್ರಲ್ಲ, ಅವರು ಎಕ್ಸಾಮ್ ಕೂತ್ಕೊಂಡು ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅಂತ ಪೋಸ್ಟಿಂಗ್ ಆಯಿತು. ಆದ ಕೂಡಲೇ ನಮ್ಮ ಇವರು ವಿ ವಿ ಭಾಸ್ಕರ್ ಸಾಹೇಬರು ನನಗೆ ಅಲ್ಲೇ ಸಬ್ ಇನ್ಸ್ಪೆಕ್ಟರ್ ಆಗಿ ಪೋಸ್ಟ್ ಮಾಡಿದರು. ಅವ್ರು ಹೋದ ಕೂಡಲೇ ನನಗೆ ಎಲ್ಲಿ ಪ್ರೊಫೆಷನ್ ಪೀರಿಯಡ್ ಮಾಡಿದ್ದು ಅಲ್ಲೇ ನನಗೆ ದೊಡ್ಡ ಪೊಲೀಸ್ ಸ್ಟೇಷನ್ ಒಂದು ಬಿಜಾಪುರ ರೂರಲ್, ಅಲ್ಲಿಗೆ ನನಗೆ ಚಾರ್ಜ್ ಹಾಕಿದರು. ಮುಂದೆ ಒಳ್ಳೆ ಇನ್ವೆಸ್ಟಿಗೇಷನ್, ಡಿಟೆಕ್ಷನ್. ಆವಾಗ ಮಹಾರಾಷ್ಟ್ರ ಮತ್ತು ಬಿಜಾಪುರ ಬಾರ್ಡ್ರ್ ಈ ಅಕ್ಕಿ ಜೋಳ ಇದೆಲ್ಲ ಕಣಿಕೆ ಅಂತಾರೆ, ಹುಲ್ಲು, ಇವೆಲ್ಲ ಬ್ಯಾನ್ ಆಗಿತ್ತು. ಅದನ್ನು ನಾವು ಬಹಳ ರಾತ್ರಿ ಹಗಲು ದುಡಿದು ಪತ್ತೆ ಮಾಡ್ತಾಯಿದ್ದು. ನನಗೆ ಒಳ್ಳೆ ರಿವಾರ್ಡ್ ಕೊಡ್ತಾಯಿದ್ರು. ಅಲ್ಲೆಲ್ಲ ಬಾಕಿ ಲೋಕಲ್ ಆಫೀಸರ್ಸ್ ಎಲ್ಲ ಇದ್ದವ್ರಿಗೆ ಒಂಥರ ಜಲಸ್ಸು, ಇವನು ಏನೋ ಅಲ್ಲಿಂದ ಬಂದು ಎಲ್ಲ ಕೇಸ್ ಪತ್ತೆ ಮಾಡ್ತಾರೆ ಹಾಗೆ ಅಂತ ಹೇಳ್ಕೊಂಡು ಸ್ವಲ್ಪ, ಯಾಕಂದರೆ ರಿವಾರ್ಡ್ ಕೊಡ್ತಾಯಿದ್ರು. ವಿ ವಿ ಭಾಸ್ಕರ್ ಸಾಹೇಬ್ರು ಹೊಗಳ್ತಾಯಿದ್ರು. ಹೀಗೆ ಅದು ಥರ ಎಲ್ಲ ಕೊಲೀಸ್, ಅದು ನ್ಯಾಚುರಲ್ ಆಗಿರುವಂಥದ್ದು ಪ್ರೊಫೆಷನಲ್ ಜಲಸ್ ಇತ್ತು. ಹಾಗೆ ಅಲ್ಲಿ ಒಂದು 2.5 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ. ಭಾಳಷ್ಟು ಡಿಟೆಕ್ಷನ್ಗಳು ಕೂಡ ಮಾಡಿದೆ. ಯಾವುದೇ ಒಂದು ಪ್ರಾಬ್ಲಮ್, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕೂಡ ಅಲ್ಲಿ ಇರಲಿಲ್ಲ. ಜನರು ಕೂಡ ನಮ್ಮ ಜೊತೆ ಭಾಳ ಸಹಕಾರ ಮಾಡ್ತಾಯಿದ್ರು.